ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಗೂ ವೋಟಿಂಗ್ ಆಗಿದೆ. ಬಟ್ ನ್ಯಾಷನಲ್ ನ್ಯೂಸ್ ಹೇಳ್ತಾ ಇದ್ದೀವಿ, ನಿತೀಶ್ ಕುಮಾರ್ದೊಂದು ಸುದ್ದಿ ಮುಗಿಸ್ಕೊಂಡು ಹೋಗೋಣ. 20 ವರ್ಷ ಬಿಹಾರವನ್ನು ಆಳಿದಂಥ ನಾಯಕ, ಸುಶಾಸನ್ ಬಾಬು ಅಂತ ಕರೆಸಿಕೊಂಡಂಥ ನಾಯಕ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿತಾರೆ. ಬಿಹಾರಕ್ಕೆ ಬಿಜೆಪಿಯ ಮುಖ್ಯಮಂತ್ರಿ ಬರ್ತಾರೆ. ಮ್ಯಾಟರ್ ಆಫ್ ಟೈಮ್. ಈಗಾಗಲೇ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ನಿತೀಶ್ ಕುಮಾರ್ ರಾಜ್ಯಸಭೆಗೆ ನಿಲ್ತಾರೆ ಅಂದ ತಕ್ಷಣ ಡಿಸೈಡ್ ಆಯಿತು. ವಯಸ್ಸಾಗಿದೆ, ಆರೋಗ್ಯ ಎಲ್ಲರೂ ನೋಡ್ಬೇಕಲ್ಲ. ವೆರಿ ಕ್ಯಾಲ್ಕುಲೇಟೆಡ್ ಪೊಲಿಟಿಕಲ್ ಮೂವ್ ನೋಡಿ ಇದು. 20 ವರ್ಷ ಅಧಿಕಾರದಲ್ಲಿದ್ದು ತಮ್ಮ ಒಬ್ಬ ಮಗ ಇದ್ದಾನೆ, ಮುಂಬೈದಲ್ಲಿ ಏನೋ ಕೆಲಸ ಮಾಡೋದು. ಈಸ್ ಇನ್ ಟು ಕಾರ್ಪೊರೇಟ್, ಸಾಫ್ಟ್ವೇರ್ ಇಂಜಿನಿಯರ್ ಹಾಗೇನೋ ಆಗಿ ಕೆಲಸ ಮಾಡೋದು. ಹತ್ರನೂ ಬಿಟ್ಕೊಂಡಿರಲಿಲ್ಲ. ಈಗ ಇವರ ರಾಜೀನಾಮೆಯಿಂದ ತೆರವಾಗುತ್ತಲ್ಲ ಶಾಸಕ ಸ್ಥಾನ, ಆ ಸ್ಥಾನಕ್ಕೆ ಇವ್ರ ಮಗ ಬಂದು ಬೈ ಎಲೆಕ್ಷನ್ಗೆ ನಿಂತ್ಕೋತಾರೆ ಅಂತ ನೇರವಾಗಿ ಮಗನ್ನೇ ಕರ್ಕೊಂಬಂದು ಸಿ ಎಂ ಮಾಡಿಬಿಟ್ಟಿದ್ರೆ ಅದು ಸಾರಿ, ನಿತೀಶ್ ಕುಮಾರ್ MLA ಅಲ್ಲ, MLC. ಇವ್ರ ಮಗ ಬಂದು MLC ಆಗ್ತಾರೆ ಅಂತ ನೇರವಾಗಿ ಮಗನ್ನೇ ಕರ್ಕೊಂಡು ಬಂದು ಮುಖ್ಯಮಂತ್ರಿ ಮಾಡ್ತೀನಿ ಅಂದಿದ್ರೆ, ಒಂದು ಅನನುಭವಿ ಮಗ, ಇನ್ನೊಂದು ಕುಟುಂಬ ರಾಜಕಾರಣದ ಆರೋಪ ಈಗಲೂ ಬರುತ್ತೆ. ಬಟ್ ಅವಾಗ ಇನ್ನೂ ಸ್ವಲ್ಪ ಜೋರಾಗಿ ಬರ್ತಿತ್ತು ಅಷ್ಟೇ. ನೇರವಾಗಿ ಮುಖ್ಯಮಂತ್ರಿ ಮಾಡಿ, ಈಗ ಉಪಮುಖ್ಯಮಂತ್ರಿ ಮಾಡ್ತಾರಂತೆ, BJPಯ ಮುಖ್ಯಮಂತ್ರಿ ಆಗ್ತಾರೆ. ನಾಳೆ ದಿಲ್ಲಿಗೆ ಬಂದು ರಾಜ್ಯಸಭಾ ಸದಸ್ಯತ್ವದ ಪ್ರಮಾಣ ವಚನ ಸ್ವೀಕರಿಸ್ತಾರೆ ನಿತೀಶ್ ಕುಮಾರ್. 14ನೇ ತಾರೀಕು NDA ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದಾರೆ. ಆ ಸಭೆಯಲ್ಲಿ ರೆಸಿಗ್ನೇಷನ್ ಅನೌನ್ಸ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋದು ಫೈನಲ್ ಆಗಿಲ್ಲ. ಏಪ್ರಿಲ್ 14ಕ್ಕೆ ರಾಜೀನಾಮೆ ಘೋಷಿಸುವ ಸಾಧ್ಯತೆ ಇದೆ ನಿತೀಶ್ ಕುಮಾರ್ ಅವರು. 15ನೇ ತಾರೀಕು ಬಹುಶಃ ಬಿಹಾರಕ್ಕೆ ಹೊಸ ಮುಖ್ಯಮಂತ್ರಿ, ಇನ್ ಆಲ್ ಪ್ರೊಬ್ಯಾಬಿಲಿಟಿ BJPಯ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ DCM ಇದಾರಲ್ಲ, ಅವರೇ CM ಆಗೋ ಪಾಸಿಬಿಲಿಟಿ ಜಾಸ್ತಿ ಇದೆ. ಒಂದು ಭಾರತದ ರಾಜಕಾರಣದ ಇತಿಹಾಸದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಚಾಪ್ಟರ್ ನಿತೀಶ್ ಕುಮಾರ್. ಅಧಿಕಾರದಲ್ಲಿರುವ ಕಲೆ ಗೊತ್ತವ್ರಿಗೆ. ಅಲಯನ್ಸ್ BJP ಜೊತೆಗಾದರೂ ಇರ್ತಾರೆ, ಕಾಂಗ್ರೆಸ್ ಜೊತೆಗಾದರೂ ಇರ್ತಾರೆ, RJD ಜೊತೆಗಿದ್ರೂ ಓಕೆ, ಇಲ್ಲದೆ ಇದ್ರೂ ಓಕೆ. ಸಣ್ಣ ಸಮುದಾಯ, ಕಡಿಮೆ ಓಟು, ಆದರೆ ನಿತೀಶ್ ಕುಮಾರ್ ಇಲ್ಲದೆ ರಾಜಕೀಯ ಮಾಡೋದಕ್ಕಾಗೋದಿಲ್ಲ ಅನ್ನೋ ವಾತಾವರಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.